ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತಹ ಯುದ್ಧದ ಪರಿಣಾಮ ಒಂದೊಂದೇ ವಸ್ತುಗಳ ಮೇಲೆ ಭಾರಿ ಹೊಡೆತವನ್ನ ಕೊಡ್ತಾ ಇದೆ. ಹಾವೇರಿಯಲ್ಲಿ ಪ್ಲಾಸ್ಟಿಕ್ ಅಂಗಡಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆಯಂತೆ. ಪರಿಣಾಮ ಪ್ಲಾಸ್ಟಿಕ್ ದರ ಹೆಚ್ಚಳದಿಂದ ಪ್ಲಾಸ್ಟಿಕ್ ವ್ಯಾಪಾರಸ್ಥರು ಈಗ ಕಂಗಾಲಾಗಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದಾಗಿ ಪ್ಲಾಸ್ಟಿಕ್ ವಸ್ತುಗಳ ಬೆಲೆ ದಿಢೀರಂತ ಏರಿಕೆ ಕಂಡಿರೋದರ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ಸಾಗಾಟ ಕಷ್ಟ ಆಗ್ತಿದೆ. ಒಂದು ಕಡೆಯಲ್ಲಿ ಆಮದು ಮತ್ತು ರಫ್ತಿಗೂ ಕೂಡ ಸಮಸ್ಯೆ ಉಂಟಾಗ್ತಿದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕದ ನಡುವೆ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತಿರುವಂಥದ್ದು. ಅದರಲ್ಲೂ ಕೂಡ ಕ್ರೂಡ್ ಆಯಿಲಿಂದ ತಯಾರಾಗ್ತಿದ್ದಂತಹ ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ಕೂಡ ಈಗ ದರ ಹೆಚ್ಚಾಗಿರುವಂಥದ್ದು. ಕಳೆದ 15 ದಿನಗಳಿಂದ ನಿರಂತರವಾಗಿ ಯುದ್ಧ ಆಗ್ತಿರೋ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ಬೆಲೆ ಕೂಡ ಹೆಚ್ಚಳವಾಗಿರುವಂಥದ್ದು. ಈಗ ನಾನು ಹಾವೇರಿಯ ಗಾಂಧಿ ಸರ್ಕಲ್ ಬಳಿ ಇರತಕ್ಕಂತಹ ಮಹದೇವ ಪ್ಲಾಸ್ಟಿಕ್ ಅಂಗಡಿಯ ಮುಂಭಾಗದಲ್ಲಿ ಇರತಕ್ಕಂಥದ್ದು. ಅಂದರೆ ಕಳೆದ ಒಂದು ವಾರದ ಹಿಂದೆ ಒಂದು ಪೈಪಿನ ಬೆಲೆ ಅಂದರೆ ಒಂದು ಪೈಪಿಗೆ 900-1000 ರೂಪಾಯಿ ಈ ರೀತಿಯಂಥ ಮಾರಾಟವನ್ನು ಮಾಡ್ತಿದ್ರು. ಆದರೆ ಈಗ 100 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಒಂದು ಬಿಂದಿಗೆಯನ್ನು 50 ರೂಪಾಯಿ ಕೊಟ್ಟು ತಗೊಳ್ಳಿ, ಈಗ 10ರಿಂದ 15 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಹೀಗಾಗಿ ಯುದ್ಧದ ಎಫೆಕ್ಟ್ ಎಲ್ಲ ವಸ್ತುಗಳ ಮೇಲೆ ಕೂಡ ಪ್ರಭಾವ ಬೀರುವಂಥದ್ದು ಅಂತಲೇ ಹೇಳ್ಬೋದು. ಈಗಾಗಲೇ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಅಂದರೆ ಹೋಲ್ಸೇಲ್ ಮಾರುವಂತಹ ವ್ಯಾಪಾರಸ್ಥರ ಮೇಲೆ ಕೂಡ ಈಗ ಹೆಚ್ಚಿಗೆ ಆಗಿರೋದ್ರಲ್ಲಿ ವ್ಯಾಪಾರಸ್ಥರು ಕೂಡ ಅವರ ಏನು ಗ್ರಾಹಕರ ಜೊತೆಗೆ ಜಗಳ ಮಾಡುವಂತಹ ಪರಿಸ್ಥಿತಿ ಕೂಡ ಹೆಚ್ಚಾಗಿರುವಂಥದ್ದು. ಕಳೆದ ಒಂದು ವಾರದಿಂದ ಕೂಡ ಪ್ಲಾಸ್ಟಿಕ್ ವಸ್ತುಗಳ ಬೆಲೆ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ಒಂದು ಕಡೆ ಆಗಿರುವಂಥದ್ದು. ಒಂದು ಕಡೆ ಸಿಲಿಂಡರ್ ಕೂಡ ಲಭ್ಯ ಆಗ್ತಿಲ್ಲ, ಹೋಟೆಲ್ನವರು ಪರದಾಡ್ತಾ ಇದ್ದಾರೆ. ಅಡುಗೆ ಎಣ್ಣೆ ಸೇರಿದಂತೆ ಎಲ್ಲವೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳ ಆಗಿರೋ ಹಿನ್ನೆಲೆಯಲ್ಲಿ ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸರ್ಕಾರ ಕೂಡ ಇದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಕ್ರೂಡ್ ಆಯಿಲ್ಗಳ ಏನೋ ಆಮದು ಕೂಡ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಎಫೆಕ್ಟ್ ಭಾರತದ ಮೇಲೆ ಆಗ್ತಿರುವಂಥದ್ದು. ನಮ್ಮ ಜೊತೆಗೆ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಯುದ್ಧದ ಎಫೆಕ್ಟ್ ಯಾವ ರೀತಿ ಆಗ್ತಿದೆ? ಯಾವಾಗಿಂದ ನಿಮ್ಗೆ ರೇಟ್ ಜಾಸ್ತಿ ಆಗ್ತಾ ಇದೆ? ಪ್ಲಾಸ್ಟಿಕ್ ರೇಟ್ ಜಾಸ್ತಿ ಇದೆ. ಯಾವಾಗಿಂದ? ಒಂದು 15 ದಿವಸ.